Hello everyone, welcome to my YouTube channel. ಇವತ್ತು ನಾನು ಮೈಸೂರಿಗೆ ಹೋಗ್ತಾ ಇದ್ದೀನಿ. ಒಬ್ರು ಸ್ಪೆಷಲ್ ವ್ಯಕ್ತಿನ ಮೀಟ್ ಮಾಡಿಸ್ತೀನಿ ಅಲ್ಲಿ ಹೋಗ್ಬಿಟ್ಟು. ಒಂದು ಸರ್ಪ್ರೈಸ್ ಆಗಿ ಹೋಗೋಣ ಅಂತ ನಾನು ಅನ್ಕೊಂಡಿದ್ದು. ಬಟ್ ಸಿನ್ಸ್ ನಾನು ಸರ್ಪ್ರೈಸ್ ಕೊಡಕ್ಕೆ ಹೋಗಿ ಅವ್ರಿಲ್ಲ ಅಂದರೆ ಸರ್ಪ್ರೈಸ್ ನನಗಾಗುತ್ತೆ ಅಂತ ಡ್ರಾಪ್ ಮಾಡಿಬಿಟ್ಟು ಅವ್ರಿಗೆ ಕಾಲ್ ಮಾಡಿಬಿಟ್ಟು ಹೋಗ್ತಾ ಇದ್ದೀನಿ. ದಿಸ್ ಇಸ್ ಜಸ್ಟ್ ಲೈಕ್ ಅ ಫನ್ ಟ್ರಿಪ್, ಫ್ರೀ ಇದೆ, ಸೊ ಹೋಗಿ ಬರೋಣ ಅಂತ ಅಂದ್ಕೊಂಡೆ. ಸೊ ಲೆಟ್ಸ್ ಗೋ. ಓಕೆ, ಸೊ ಬಂದಿದ್ದೀನಿ ಮೈಸೂರಿಗೆ. ಒಬ್ರು ಸ್ಪೆಷಲ್ ವ್ಯಕ್ತಿನ ಮೀಟ್ ಮಾಡಿಸ್ತೀನಿ ಅಂತ ಹೇಳಿ ಹಿಂದೆ ನೋಡ್ಬಿಟ್ಟಿದ್ದೀರಾ ಅನ್ಸುತ್ತೆ. ಅದು ಒಂದ್ಸಲಿ ಮೀಟ್ ಮಾಡಿಸ್ತೀನಿ. ರಕ್ಷಿತಾ ಅವ್ರೆ ಹಾಯ್ ಹೇಳಿ. ಹಾಯ್. ಸಾಕ್ಷಿ ಅವರ ಅಂತ ಬಿಕ್ಕಳ್ತಾ ಇದ್ರೆ ನನಗೆ ತಿಕ್ಕಲು ಹಿಡಿಯುತ್ತೆ. ಸಾಕ್ಷಿ ಅವರ ಸಬ್ಸ್ಕ್ರೈಬರ್ಸ್ಗೆ ಹಾಯ್. ಏನೂ ಇಲ್ಲ, ಇವಾಗ ಸದ್ಯಕ್ಕೆ ಒಂದು ವಿಡಿಯೋ ಕಂಪ್ಲೀಟ್ ಮಾಡಿದ್ದೀವಿ, ಒಂದು ರೀಲ್ಸ್ ವಿಡಿಯೋ. ಸೊ ಇನ್ನೊಂದು ಮಾಡಲೇಬೇಕು. ಅದು ಯಾವ್ದು ಮಾಡ್ಬೇಕಂತ ಗೊತ್ತಿಲ್ಲ, ಯೋಚನೆ ಮಾಡ್ತಾ ಇದ್ದೀವಿ. ಅದಕ್ಕಿಂತ ಮುಂಚೆ ಒಂದು ಇದನ್ನು ಎಡಿಟ್ ಮಾಡಿ ನೋಡ್ತಾ ಇದ್ದೀವಿ ಹೆಂಗೆ ಬರುತ್ತೆ ಅಂತ. ಸೊ ನೋಡೋಣ. ಇಲ್ಲಿ 1 ನಿಮಿಷ ನಿಮ್ಮ ಕೈ ಕೊಡಿ. ಏನು ಯಾಕೆ ಇಷ್ಟು ಬಿಸಿಯಾಗಿದ್ದೀರಾ? ನಾನು ಹಾಟ್. ಇಂತಹ ಹಲವು ಸಂಗತಿಗಳ ನಡುವೆ ನಮ್ಮನ್ನ ಕಾಡುವಂತಹ ಕಟ್ಟ ಕಡೆಯ ಪ್ರಶ್ನೆ ಹೀಗೂ ಉಂಟೆ. ಮುಗಿದು 2 ರೀಲ್ಸ್ ಮಾಡಿದ್ವಿ. ಆ್ಯಂಡ್ ಯಾರಿಗೆಲ್ಲ ಗೊತ್ತಿಲ್ಲ, ಇದು ದಕ್ಷಿತಾ ಡಾನ್ಸ್ ಕ್ಲಾಸ್ ನಾವು ಬಂದಿರೋದು. ದಕ್ಷು ಬಾಯಿಲಿ. ಎಷ್ಟೊಂದು ಜನ ಗೊತ್ತಿಲ್ಲ ಅವಳು ಡಾನ್ಸ್ ಕ್ಲಾಸ್ ಇದೆ ಅಂತ. ಸೊ ನೃತ್ಯಂ ಡಾನ್ಸ್ ಅಕಾಡೆಮಿ ಕಿಂಗ್ಸ್ ಕಾಫಿ ಕೆಳಗಡೆ JC ಕಾಲೇಜ್ ರೋಡ್ ಬಿಸ್ಲಮಾರಮ್ಮ ಟೆಂಪಲ್ ಹತ್ರ ಬರುತ್ತೆ. ಕೆಳಗಡೆ ಕಿಂಗ್ಸ್ ಕಾಫಿ ಇರುತ್ತೆ, ಅದ್ರ ಫಸ್ಟ್ ಫ್ಲೋರ್ ನೃತ್ಯಂ ಡಾನ್ಸ್ ಅಕಾಡೆಮಿ. ಬೇಗ ಬೇಗ ಬನ್ನಿ, ಎನ್ರೋಲ್ ಆಗಿ ಅವಳು ಡಾನ್ಸ್ ಕ್ಲಾಸ್ಗೆ. ತುಂಬ ಚೆನ್ನಾಗಿ ಹೇಳ್ಕೊಡ್ತಾರೆ, ಪ್ರೊಫೆಷ್ನಲ್ ಟ್ರೈನರ್ಸ್ ಇರ್ತಾರೆ ಇಲ್ಲಿ. ಆ್ಯಂಡ್ ನಮ್ಮ ದಕ್ಷಿತಾ ಕೂಡ ಇರ್ತಾಳೆ, ಅವಳಿಗಿನ್ನ ಪ್ರೊಫೆಷ್ನಲ್ ಬೇಕಾ. ಆ್ಯಂಡ್ ಇವಾಗ ನಾವು ಮನೆಗೆ ಹೊರಡ್ತಾ ಇದ್ದೀವಿ. ಲೆಟ್ಸ್ ಗೋ. ಮನೆಗೆ ಹೋಗ್ಬಿಟ್ಟು ಫುಲ್ ಕುಕ್ಕಿಂಗ್ ಮಾಡಿ ಆ್ಯಂಡ್ ಮಶ್ರೂಮ್ ಬಿರಿಯಾನಿ. ನಾವಿಬ್ರು ನಾನ್ ವೆಜ್ ತಿಂತಾ ಇಲ್ಲ, ವೆಜಿಟೇರಿಯನ್ ಆಗಿದ್ದೀವಿ ಸ್ವಲ್ಪ ದಿನಗಳ ಮಟ್ಟಿಗೆ, ಸ್ವಲ್ಪ ತಿಂಗಳುಗಳ ಮಟ್ಟಿಗೆ. ಸೊ ಫುಲ್ ವೆಜ್. ಇಲ್ಲೇ ದಕ್ಷ ಡಾನ್ಸ್ ಕ್ಲಾಸ್ ಇರೋದು ನೋಡಿ. ಮೈಸೂರಲ್ಲಿ ಯಾರ್ಯಾರು ಇದ್ದೀರಾ ಬೇಗ ಬೇಗ ಜಾಯ್ನ್ ಆಗಿ. ಕೂಬಿ The next day. ಬೆಟ್ಟಕ್ಕೆ ಹೋಗಕ್ಕೆ ರೆಡಿ ಆಗಿದ್ದೀವಿ. ದಕ್ಷು ತೋರ್ಸು ನಿನ್ ಮುಖ. ಹೆಲ್ಮೆಟ್ ಹಾಕೊಂಡು ಗಾಡಿ ಓಡಿಸ್ಬೇಕು ಅಷ್ಟೇ. ಗಾಡಿಯಲ್ಲಿ ಹೋಗ್ತಾ ಇದೀವಿ ಆಯ್ತಾ. ಹಿಂದೆ ಬಸ್ ಬರ್ತಾ ಇತ್ತು. ದಕ್ಷಿಣಕ್ಕೆ ಸಿಕ್ಕಾಪಡೆ ಭಯ, ಯಾಕಂದ್ರೆ ಅವ್ರು ಗಾಡಿನೇ ಓಡ್ಸಲ್ವಂತೆ. ಅವಾಗಿದ್ದ ಏನು ಕ್ಲಬ್ ಹೌಸ್ ಆಯ್ತಾ. ಏನಕ್ಕೆ ಇಷ್ಟ ಹೇಳ್ಬಾರ್ದು ಅಂತ ಅವಳಿಗೆ. ಏನಕ್ಕೆ ಇಷ್ಟೊಂದು ಫಾಸ್ಟ್ ಆಗಿ ಹೋಗ್ತಾ ಇದ್ದಾಳೆ ಅಂತ ಯೋಚನೆ ಮಾಡಿದ್ರೆ, ಮೇಡಮ್ ಹಿಂದೆ ಬಸ್ ಬರ್ತಾ ಇರೋದಕ್ಕೆ ಫುಲ್ಲು ಫಾಸ್ಟ್ ಆಗಿ ಹೋಗ್ತಾ ಇರೋದು. ಪಕ್ಕ ಬಂದ್ರೆ ಭಯ ಆಗಲ್ಲ ಅಂತ ಸೌಂಡ್ ಬರುತ್ತೆ. ಹೆಂಗ್ ಬರುತ್ತೆ ಅಂತ ಸೌಂಡ್ ಬರುತ್ತೆ. ಇಲ್ಲ ನನ್ಗೆ ಇವಾಗ ಅವಳು ಇನ್ನೊಂದ್ ಕಂಡೀಷನ್ ಬೇರೆ ಹಾಕಿದ್ದಾಳೆ. ಏನಂದ್ರೆ ಅಲ್ಲಿ ಬೆಟ್ಟಕ್ಕೆ ಮೇಲೆ ಹೋಗ್ಬೇಕಾಯ್ತಾ, ಒಂದ್ ರೋಡ್ ಇದೆ ಫುಲ್, ಅದು ಹಿಂಗೆ 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 ಅಲ್ಲಿಂದ ನಾನ್ ಓಡಿಸ್ಬೇಕಂತೆ. ಬರ್ತಾ ರೋಡ್ ಅಲ್ಲಿ ಅವಳು ಓಡಿಸ್ತಾಳಂತೆ. ಡೌನ್ ಅಲ್ವಾ, ಈಸಿಯಾಗಿ ಬಂದ್ಬಿಡ್ಬೋದು. ನಾನು ಚಾಮುಂಡಿ ಬೆಟ್ಟನ ವ್ಯೂ ಎಂಜಾಯ್ ಮಾಡ್ತಾ ಇರ್ತೀನಿ ಇಲ್ಲೇ ಕೂತ್ಕೊಂಡು, ನಿನ್ ಗಾಡಿ ಓಡಿಸು ಅಂತ. ನಾನ್ ಮೈಸೂರ್ ಬಗ್ಗೆ ನನ್ನ ಕರ್ಕೊಂಡು ಹೋಗ್ಬೇಕಾನೆ. ಅದೇನಂದ್ರೆ ಮೈಸೂರ್ ನಿಮ್ಗೂ ಗೊತ್ತಾಗ್ಲಿ, ರೋಡ್ಗಳು ಹೆಂಗಿರುತ್ತೆ, ಹೆಂಗ್ ಹೋದ್ರೆ ನಮ್ ಮನೆಗ್ ಹೋಗ್ಬೋದು ಅಂತ ನಿಂಗ್ ಗೊತ್ತಾಗ್ಲಿ. ನೆಕ್ಸ್ಟ್ ಟೈಮ್ ನೀನೇ ಬರ್ತೀವಿ ಅಂತ. ಪಾಪ ಇವಾಗ ರೈಡರ್ ಚೇಂಜ್ ಆಗ್ತಾ ಇದೆ. ಕ್ಯೂಟ್ ಆಗಿ ಕಾಣಿಸ್ತಾ ಇದೆಯಾ? ನಾನು ಇರೋದೇ ಕ್ಯೂಟ್ ಗೊತ್ತಲ್ಲ. ನೀನ್ ಗಾಡಿ ಓಡಿಸಿದ್ರೆ ಕ್ಯೂಟ್ ಆಗಿ ಕಾಣಿಸ್ತೀಯ ಅಂತ ನೀನ್ ಗಾಡಿ ಓಡ್ಸಕ್ ಕೊಡ್ತಾ ಇರೋದು. ಓ ಮೈ ಗಾಡ್. ಏನಂದೆ ಇನ್ನೊಂದ್ಸಲ ಹೋಗೋಣ. ಮೈಸೂರು ಅವ್ರಿಗೆ ತುಂಬಾ ಜನ ಗೊತ್ತು, ಇದು ಆಗಿನ ಕಾಲದಲ್ಲಿ ಒಂದು ಬರ್ಡೇ ಪಾಯಿಂಟ್. ಅಂದ್ರೆ ಸ್ವಲ್ಪ ವರ್ಷಗಳ ಹಿಂದೆ, ಬಟ್ ಈಗ ಯಾವ ಬರ್ಡೇನೂ ಮಾಡಿಲ್ಲ. ಬೆಟ್ಟ ಹತ್ಕೊಂಬರಕ್ಕೆ 1 hour ಹತ್ಕೊಂಬಂದಿದ್ಯಾ? ಸರಿ, ಇವಾಗ ನಿಂಗೊಂದು ಕ್ವೆಶನ್ ಕೇಳ್ತೀನಿ. ಏನು? ಒಬ್ಬ ಹುಡ್ಗ ಇರ್ತಾನ ಆಯ್ತಾ,
ಸ್ಕೂಲ್ಗೆ ಹೋಗು ಅಂದ್ರೆ ಅವ್ನು ಸ್ಕೂಲ್ಗೆ ಹೋಗಲ್ಲ. ಯಾಕೆ? ಯಾಕಂದ್ರೆ ಅವ್ನು ಕಾಲೇಜ್ಗೆ ಹೋಗ್ತಿರ್ತಾನೆ. ಇದೊಂದು ಜನ್ಮವೇ, ಎಂತಹ ದುರ್ವಿಧಿ, ಇದೆಂತಹ ದುರ್ವಿಧಿ. ನಡ್ಸ್ಕೊಂಡು ಕರ್ಕೊಂಡು ಹೋಗ್ತಾನೆ ಇದ್ದಾಳೆ. ನಾನು ಟ್ಯಾನ್ ಆಗ್ತಾ ಇದ್ದೀನಿ, ನನ್ನ ಬ್ಯೂಟಿ ಎಲ್ಲ ಹಾಳು ಮಾಡ್ತಾ ಇದ್ದಾನೆ. ಅಲ್ಲ, ಚಾಮುಂಡಿ ಬೆಟ್ಟ 3:30 ಓಪನ್ ಅಂತೆ. ಇವಾಗ ಇನ್ನ ಅರ್ಧ ಗಂಟೆ ಏನ್ ಮಾಡಕ್ಕಾಗತ್ತೆ? ಅದ್ರ ಬದಲು ಇನ್ ಪಕ್ಕದಲ್ಲಿ ಒಂದ್ ದೇವಸ್ಥಾನ ಇತ್ತು, ಅದು ಕ್ಲೋಸ್ ಆಗಿದೆ. ಪಕ್ಕದಲ್ಲಿ ವಿಡಿಯೋ ಹೊಡ್ಕೊಬರೋಣ ಬಾ. ಓಕೆ, ಸೊ ದರ್ಶನ ಮುಗಿಸ್ಕೊಂಡು ಹೋಗ್ತಾ ಇದ್ದೀವಿ ಇವಾಗ. ಓಕೆ, ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಎಲ್ಲರಿಗೂ. ಚಾಮುಂಡೇಶ್ವರಿ ತಾಯಿ ಎಲ್ಲರಿಗೂ ಆಯಸ್ಸು, ಆರೋಗ್ಯ, ಸಂಪತ್ತು ಎಲ್ಲ ಕೊಟ್ಟು ಚೆನ್ನಾಗಿಟ್ಟಿರಲಿ. 2025 ಒಂದು ಸಕ್ಸಸ್ಫುಲ್ ಇಯರ್ ಆಗಲಿ ಎಲ್ಲರಿಗೂ ಅಂತ ಕೇಳ್ಕೊಂಡಿದ್ದೀನಿ. ನನಗೆ, ನಿಮಗೆ ಎಲ್ಲರಿಗೂ ಪ್ರೇ ಮಾಡಿದ್ದೀನಿ. ಆಲ್ರೆಡಿ 1 ವಾರ ಆಗೋಗ್ಬಿಟ್ಟಿದೆ ನ್ಯೂ ಇಯರ್ ಸ್ಟಾರ್ಟ್ ಆಗಿ. ಇವಾಗ 1 ವಾರ ಏನಾದರೂ ಚೆನ್ನಾಗಿರ್ಲಿಲ್ಲ ಅಂದರೆ ಇನ್ನು ಮುಂದೆ ಆದರೂ ಚೆನ್ನಾಗಿರಲಿ ಎಲ್ಲರೂ ಅಷ್ಟೇ. ಸೊ ನಾವಿವಾಗ ಮತ್ತೆ ಇನ್ನೊಂದು ರೀಲ್ಸ್ ಮಾಡೋಕೆ ಹೋಗ್ತಾ ಇದ್ದೀವಿ. ಬಟ್ ಹಿಂಗೆ ಹೋಗ್ಬೋದಿತ್ತು, ಹಿಂಗೆ ಉಲ್ಟಾ ತಿರ್ಕೊಂಡು ಹೋಗ್ಬಾರ್ದು ಅಂತ ಮತ್ತೆ ದೇವಸ್ಥಾನದ ಮುಂದಕ್ಕೆ ಹೋಗಿ ಅಲ್ಲಿಂದ ರೈಟ್ ಸೈಡಿಂದ ಹೋಗ್ತೀವಿ. ಇನ್ನೊಂದು ವಿಡಿಯೋ ಬಂದ್ಬಿಟ್ಟು ಎಕ್ಸ್ಪ್ರೆಷನ್ ವಿಡಿಯೋ. ಸೊ ಅದೇ ಸ್ಟೇಕ್ ತೊಗೊತೀವಿ. ಗೊತ್ತಿಲ್ಲ, ಕಾಲೆಲ್ಲ ನೋವು ಬರ್ಸ್ಬಿಟ್ಲು, ಎಷ್ಟು ಔಟ್ ಹೊಡೆದ್ಲು ಗೊತ್ತಾ? ಏನು ಮಾಡೋಕ್ಕಾಗಲ್ಲ. ಅದು ಆ್ಯಕ್ಚುಲಿ ಸ್ವಲ್ಪ ಕಾಂಪ್ಲಿಕೇಟೆಡ್ ಆಗಿತ್ತು ನಂದು. ಮಣ್ಣು ವಿಡಿಯೋ ಹಾಕ್ತೀನಿ ನೋಡಿ. ನಾನೇ ಜಾಸ್ತಿ ಹಿಂಗೆ ತಿರುಗಬೇಕಾಗಿತ್ತು, ಇವಳು ಸ್ಟ್ರೈಟ್ ಆಗಿ ನಿಂತಿರ್ಲು 2 ಕಡೆ. ಅಷ್ಟು ಸುಳ್ಳು ಹೇಳ್ತಾರೆ ಗೊತ್ತಾ? ವಿಡಿಯೋ ಹಾಕ್ತೀನಲ್ಲ ನೋಡಿ ಎಲ್ಲರೂ, ಆಯ್ತಾ? ಇದು ಇನ್ನೊಂದು ಟೆಂಪಲ್ ಪಕ್ಕದಲ್ಲೇ ಇರೋದು. ಇದು ಆ್ಯಕ್ಚುಲಿ ನಾನು ಯಾವತ್ತೂ ಹೋಗಿಲ್ಲ ಇಲ್ಲಿ. ಆಲ್ರೆಡಿ ಬಂದಿದ್ದಾಗ ಕ್ಲೋಸ್ ಆಗಿತ್ತು. ಇವಾಗ ಓಪನ್ ಮಾಡಿದ್ದಾರೆ. ಅವಾಗಲೇ ಇಲ್ಲೇ ಇಲ್ಲಿ ಈ ಜಾಗದಲ್ಲಿ ಬಂದು ನಾವು ರೀಲ್ಸ್ ಮಾಡ್ಕೊಂಡು ಹೋದ್ವಿ. ಅಲ್ಲಿ ಚಾಮುಂಡಿ ದೇವಸ್ಥಾನದ ಪಕ್ಕದಲ್ಲಿರೋ ಒಂದು ಶಿವನ ದೇವಸ್ಥಾನ. ಇದು ಆ್ಯಕ್ಚುಲಿ ತುಂಬ ಚೆನ್ನಾಗಿದೆ, ಆದರೆ ಯಾರಿಗೂ ತುಂಬ ಚೆನ್ನಾಗಿ ಗೊತ್ತಿಲ್ಲ. ನೆಕ್ಸ್ಟ್ ಟೈಮ್ ಏನಾದರೂ ಚಾಮುಂಡಿ ಬೆಟ್ಟಕ್ಕೆ ಬಂದರೆ ಖಂಡಿತ ವಿಸಿಟ್ ಮಾಡಿ. ಚೆನ್ನಾಗಿ ಗೊತ್ತಿರೋರಿಗೆಲ್ಲ, ಗೊತ್ತಿಲ್ಲದೆ ಇರೋರ್ಗೆ ಹೇಳ್ತಾ ಇರೋದು. ಸೊ ಗೊತ್ತಿಲ್ಲದೆ ಇರೋರು ಬಂದು ವಿಸಿಟ್ ಮಾಡಿ. ಎಷ್ಟೊಂದು ದಿನ ಆದಮೇಲೆ ಟಿಕ್ಕಿ ಪುರಿ ತಿಂತಾ ಇದ್ದೀನಿ. ಆ್ಯಕ್ಚುಲಿ ಇದಕ್ಕೊಂದು ಬ್ಯಾಕ್ ಸ್ಟೋರಿ ಇದೆ ಗೊತ್ತಾ? ನನಗೆ ಇದು ಏನಕ್ಕೆ ಇಷ್ಟ ಅಂದರೆ, ನಾನು DKDಯಲ್ಲಿ ರಿಹರ್ಸಲ್ಗೆ ಹೋಗ್ತಿದ್ದೆ. ಫಸ್ಟು ರವಿ ಮಾಸ್ಟರ್ ಇದ್ರಲ್ವಾ ನಮಗೆ ಕೊರಿಯೋಗ್ರಾಫರು. ಆವಾಗ ಕ್ಲಾಸ್ ಆಪೋಸಿಟಲ್ಲಿ ಅಲ್ಲಿ ಟಿಕ್ಕಿ ಪುರಿ, ಆಮೇಲೆ ಅದು ಪೈನಾಪಲ್ ಮಸಾಲ, ನಿಪ್ಪಟ್ಟು, ಬನ್ ನಿಪ್ಪಟ್ಟು ಅದೆಲ್ಲ ಮಾರ್ತಾಯಿದ್ರು. ನಾನು ಫಸ್ಟ್ ಟೈಮ್ ಅಲ್ಲೇ ತಿಂದಿದ್ದು, ಅಲ್ಲಿವರೆಗೂ ತಿಂದೇ ಇರಲಿಲ್ಲ. ಆವಾಗಿಂದ ನನಗಿಷ್ಟ. ಆಲ್ಮೋಸ್ಟ್ DKD ಮಾಡೇ 3 years ಆಯ್ತಲ್ವ, ಆವಾಗಿಂದ ತಿಂದೇ ಇಲ್ಲ. ನಾನು ಇವತ್ತೇ ತಿಂತಾ ಇರೋದು. ಮತ್ತೆ DKD ಮೆಮೊರಿ ತಿನ್ನು ಹೆಂಗಿದೆ ಅಂತ ಹೇಳು. ಚೆನ್ನಾಗಿದೆಯಾ? ಸೊ ನೋಡಿ, ಇದು ನಮ್ಮ ಚಾಮುಂಡಿ ಬೆಟ್ಟದ ಟೆಂಪಲ್ ಪಕ್ಕದಲ್ಲಿ ಇರೋ ಒಂದು ಪುಟ್ಟ ಅಂಗಡಿ. ಬಟ್ ಆದರೂ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿದೆ. ಸೊ ಚಾಮುಂಡಿ ಬೆಟ್ಟಕ್ಕೆ ಬಂದರೆ ಇಲ್ಲಿಗೆ ಬಂದು ತಿನ್ನೋದು ಮರಿಬೇಡಿ. ನೋಡಿ ಲೊಕೇಶನ್ ಎಲ್ಲಿ ಅಂತ. ಈ ದೇವಸ್ಥಾನ ಎಲ್ಲಿದೆ ಅದ್ರ ಪಕ್ಕದಲ್ಲೇ ಫಸ್ಟ್ ಗಣೇಶ ಚುರುಮುರಿ ಸೆಂಟರ್. ಟೇಸ್ಟ್ ಚೆನ್ನಾಗಿದೆ. ನಮ್ಮ ಮೈಸೂರು ಫುಡ್ ಅಂದರೆ ಸುಮ್ಮನೆನಾ? ತಿಂತಾನೆ ಇರ್ಬೇಕಂತ ಅನ್ಸುತ್ತೆ.